ಇನ್ನು ಇದು ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಟೈಮ್ ನೋಡಿಕೊಂಡು ನೋಡಲೇಬೇಕಾಗಿರುವಂಥ ಸುದ್ದಿ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದಂಥ ಪಾರ್ಕ್ನ ಗತಿ ಈಗ ಅಧೋಗತಿಯಾಗಿದೆ. ತಾವೇ ಉದ್ಘಾಟನೆ ಮಾಡಿದ್ದಂಥ ಪಾರ್ಕ್ ಈಗ ಯಾವ ಪರಿಸ್ಥಿತಿಗೆ ಬಂದಿದೆ? ಪಾಳು ಬಿದ್ದಿದೆ ಬೆಂಗಳೂರಿನ ಪ್ರತಿಷ್ಠಿತ ಜನ್ ಪಾರ್ಕ್. ನಾಗರಭಾವಿಯಲ್ಲಿರುವಂತಹ ಪಾರ್ಕ್ ಇದು 2018ರಲ್ಲಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದಂಥ ಪಾರ್ಕ್ ಇದು. ಈಗ ಪಾಳು ಬಿದ್ದಿದೆ, ಕಸದ ತೊಟ್ಟಿಯಾಗಿದೆ ಈ ಪಾರ್ಕು. ಸರಿಯಾದ ನಿರ್ವಹಣೆ ಇಲ್ಲವಂತೆ, ವಿದ್ಯುತ್ ಕಂಬಗಳು ಕೂಡ ಹಾಳಾಗಿರುವಂಥದ್ದು. ಬಿಬಿಎಂಪಿ ತೋಟಗಾರಿಕಾ ವಿಭಾಗದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಈ ಹಿಂದೆ 2018ರಲ್ಲಿ ಸಿದ್ದರಾಮಯ್ಯನವರು, ಅದು ಚುನಾವಣಾ ವರ್ಷ ಅನಿಸುತ್ತೆ, ಆ ವರ್ಷದಲ್ಲಿ ಉದ್ಘಾಟನೆ ಮಾಡಿದರು ನಾಗರಭಾವಿ ಬಳಿ ಜನ್ ಪಾರ್ಕ್ ಅಂತ ಹೇಳಿ. ಎಸ್, ನೀವು ಕೂಡ ಗಮನಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಪಾರ್ಕ್. ಅದು ಒಳ್ಳೆ ರೀತಿಯಾಗಿ ನಿರ್ವಹಣೆ ಮಾಡ್ಬೋದಿತ್ತು. ಬಟ್ ಈಗ ನೋಡಿ ಕಂಪ್ಲೀಟ್ ಆಗಿ ಅಧ್ವಾನ ಹಿಡಿದೋಗಿರುವಂಥದ್ದು, ಅಧೋಗತಿಗೆ ಒಂದು ರೀತಿಯಾಗಿ ಕಸದ ತೊಟ್ಟಿ ಆಗಿರುವಂಥದ್ದು. ಆರಂಭದಲ್ಲಿ ಚೆನ್ನಾಗಿತ್ತಿದ್ದು ಈ ಪಾರ್ಕ್ ಇದೆಯಲ್ವಾ, ಇದು ಆರಂಭದಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಈಗೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿದೆ ಅಂತ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ನೋಡ್ಕೊಂಡು ಖುಷಿ ಆಗುತ್ತೆ, ಒಂಥರ ಆರಾಮಾಗುತ್ತೆ, ನಮಗೂ ಶಕ್ತಿ ಬರುತ್ತೆ, ಮುಂದೆ ನೋಡ್ಬೇಕು ಅನ್ನೋದೊಂದು ಉತ್ಸಾಹ ಇರುತ್ತೆ. ಆದ್ರೂ ಎಲ್ಲ ಇದಾಗ್ಬಿಟ್ಟಿದೆ, ಒಂಚೂರು ಕ್ಲೀನ್ ಮಾಡಿಸಿಲ್ಲ, ಏನು ರೆಡಿ ಮಾಡಿಸಿಲ್ಲ, ಏನೂ ಇಲ್ಲ, ಗಲೀಜು ಸತ್ತೆ ಎಲ್ಲ ಬೆಳ್ಕೊಂಡಿದೆ. ಅದನ್ನ ಯಾರೂ ಗಮನ ಕೊಡ್ತಾ ಇಲ್ಲ. ಎಷ್ಟು ಟೈಮಿಂದ ಬರ್ತೀರಿ ನೀವು ಇಲ್ಲಿ? ನಾವು ಇವತ್ತೇ ಫಸ್ಟ್ ಬಂದಿರೋದು. ಏನಂದ್ರೆ ಮಕ್ಕಳು ಇರುತ್ತವೆ, ಚಿಕ್ಕ ಮಕ್ಕಳು, ಎಳೆ ಮಕ್ಕಳು ಕರ್ಕೊಂಡ್ಬಂದ್ರೆ ಅವಕ್ಕೂ ಒಂಥರ ಖುಷಿಯಾಗಿರುತ್ತೆ. ಅವ್ರನ್ನ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಏನು ಮಾಡೋದು, ಇದೇನೇ ಸರಿನೇ ಇರೋದ್ಮೇಲೆ ಏನು ಕರ್ಕೊಂಬಂದು ಇಲ್ಲಿ ಏನು ಮಾಡೋದು ಹೇಳಿ. ವಯಸ್ಸಾದ್ಮೇಲೆ ನಮಗೂ ಬಂದು ಕೂತ್ಕೊಂಡು. ಎಲ್ಲರಿಗೂ ನಮಸ್ತೆ. ನೋಡಿ, ಇವಾಗಲೇ ನೀವು ಹೇಗೆ ನೋಡ್ತಾ ಇದ್ದೀರಾ, ಈ ನಾಗರಭಾವಿ ಜೆನ್ ಪಾರ್ಕಲ್ಲಿ ತುಂಬ ಮೇಂಟೆನೆನ್ಸು ತುಂಬ ಕೆಳಮಟ್ಟದಲ್ಲಿದೆ. ಆ್ಯಕ್ಚುಲಿ ಪಾರ್ಕ್ಗೆ ಅಂತ ಬರೋದೇ ಒಂದು ಒಳ್ಳೆ ವಾತಾವರಣ ನೋಡೋದಕ್ಕೋಸ್ಕರ, ಆಮೇಲಿಂದ ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆ ಗಾಳಿ ಸೇವನೆಗೆ ಅಂತ ಬರ್ತಾರೆ ಜನ. ಇಲ್ಲಿ ನೋಡಿದ್ರೆ ತುಂಬ ನೋಡ್ಬೋದು, ಇಲ್ಲಿ ನೀರು ನೋಡ್ಬೋದು ನೀವು, ಒಂಚೂರು ತುಂಬ ಸೊಳ್ಳೆಗಳಾಗಲಿ ಎಲ್ಲನೂ ಬರುತ್ತೆ. ಆಮೇಲೆ ನೀವು ನೋಡ್ದಂಗೆ 2ನೇ ಡೆಲ್ಲಿ ಆಗೋದ್ರಲ್ಲಿ ಏನು ತುಂಬ ದೂರ ಇಲ್ಲ ನಾವು. ಅಲ್ಲೆಲ್ಲ ಏರ್ ಕ್ವಾಲಿಟಿ ಇಂಡೆಕ್ಸು ನೀವು ನೋಡ್ದಂಗೆ ಇಲ್ಲಿ 100, 120 ಆ ಥರ ಎಲ್ಲ ಹೊರಟೋಗಿದೆ. ಸೊ ಒಳ್ಳೆ ಏರ್ ಕ್ವಾಲಿಟಿ ಇಂಡೆಕ್ಸು ಆ್ಯಕ್ಚುಲಿ ಒಂದು 50ರಿಂದ 60 ಅಷ್ಟು ಒಳಗಡೆ ಇದ್ರೇ ಅದು ಮನುಷ್ಯನ ಸ್ವಾಸ್ಥ್ಯಕ್ಕೆ ಒಳ್ಳೆ ಆಕ್ಸಿಜನ್ ಆಗಲಿ ಆಮ್ಲಜನಕ ಸಿಗೋದು. ಇಲ್ಲಿ ಎಲ್ಲ 100, 120 ಮೇಲೆಲ್ಲ ಹೋಗ್ತಾ ಇತ್ತು ಅಂತಂದರೆ ನಾವೆಲ್ಲ ಇನ್ನೇನು ನಗರ ಬಿಟ್ಟು ಹೊರಗಡೆ ಹಳ್ಳಿಗಳಿಗೆ ಹೋಗಿ ಸೇರ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ಕಡೆ ಎಲ್ಲ ಗಮನ ಹರಿಸಿ, ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಓಡಾಡ್ತಾ ಇರ್ತಾರೆ, ಅವರ ಆರೋಗ್ಯ ದೃಷ್ಟಿಯಿಂದನಾದರೂ ಸ್ವಲ್ಪ ಚೆನ್ನಾಗಿ ಪಾರ್ಕ್ನ ಮೇಂಟೈನ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಷ್ಟು ಟೈಮಿಂದ ಬರ್ತೀರಿ ನೀವು ಇಲ್ಲಿ? ಮೇಂಟೆನೆನ್ಸ್ ಇಲ್ಲ, ಏನಿಲ್ಲಪ್ಪ. ಇದೊಂದು ಒಳ್ಳೆ ಪಾರ್ಕ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ರಾಕ್ ಗಾರ್ಡನ್ ಅಂತ ಹೇಳೋದು ಹೆಸರಿಗೆ ಮಾತ್ರ, ಯಾವ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಮಣ್ಣು ನೋಡಿ ಮೇಂಟೆನೆನ್ಸ್ ಮಾಡಿ ರಾಜಕಾರಣಿಗಳು ಮನಸ್ಸು ಮಾಡಿದರೆ ವಯಸ್ಸಾದವರು, ಕಿರಿಯವರೆಲ್ಲ ಬಂದು ಎಷ್ಟೋ ಎಂಜಾಯ್ಮೆಂಟ್ ಮಾಡಿ ನೋಡಿಕೊಂಡು ಖುಷಿಪಟ್ಟು ಹೋಗೋದು. ಇದು ಏನು ಸರಿ ಇಲ್ಲ, ಮೇಂಟೆನೆನ್ಸು ಮಾಡೋರು ಮಾಡ್ತಾ ಇಲ್ಲ ಅನಿಸುತ್ತೆ ನೋಡಿದರೆ. ಇದ್ರ ಕಡೆ ಗಮನ ಹರಿಸ್ಬೇಕು, 4 ಜನ ಹೇಳಬೇಕು, ರಾಜಕಾರಣಿಗೆ ಸ್ವಲ್ಪ ತಲೆಯಲ್ಲಿ ಹೊಕ್ಕುವಂಗೆ ಹೇಳಬೇಕು. ಇದೆಲ್ಲ ಮೇಂಟೆನೆನ್ಸಿಗೆ ಅವರಿಗೆ ರಿಕ್ವೈರ್ ಮಾಡ್ಕೋಬೇಕು. ಏನಿಲ್ಲ ಮೇಂಟೆನೆನ್ಸ್, ಇದೆಲ್ಲ ತೋರಿಸಿ ಬೇಕಾರೆಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಮುಖ್ಯವಾಗಿ ಯಾವ ರೀಸನ್ಗಾಗಿ ಈ ರೀತಿಯಾಗಿ ಪಾರ್ಕ್ ಅಧ್ವಾನ ಹಿಡಿದೋಗಿದೆ? ಅಧಿಕಾರಿಗಳ ನಿರ್ಲಕ್ಷ್ಯನ? ಎಸ್ ಮಹೇಶ್, ಈಗಾಗಲೇ ಏನು ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ಯೋಜನೆ ತಗೊಂಡ್ಬರ್ಲಿ ಅಥವಾ ಯಾವುದೇ ಒಂದು ಪಾರ್ಕ್ಗಳನ್ನ ತಂದ್ರು ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂತಾನೆ ತಗೊಂಡ್ಬರ್ತಾರೆ. ಆದ್ರೆ ಅದೆಲ್ಲವೂ ಸಹ ಒಂದ್ ಕಡೆ ವೇಸ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ ಏನು ನಾಗರಭಾವಿಯಲ್ಲಿರುವಂತಹ ಜೇನ್ ಪಾರ್ಕ್ ಸುಮಾರು 2018ರಲ್ಲಿ ಸಿದ್ದರಾಮಯ್ಯ ಅವರು ಇದನ್ನ ಉದ್ಘಾಟಿಸ್ತಾರೆ. ಜನರಿಗೆ, ಅಲ್ಲಿರುವಂತಹ ಸ್ಥಳೀಯರಿಗೆ ಅನುಕೂಲ ಆಗ್ಲಿ, ವಿಶ್ರಾಂತಿಯ ತಾಣವಾಗ್ಲಿ ಅಂತ ಹೇಳಿ ಇದನ್ನ ಮಾಡ್ತಾರೆ. ಆದ್ರೆ ಇವತ್ತು ಇದು ಹಾಳು ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಪಾರ್ಕ್ ಉನ್ನತೀಕರಿಸಿದೆ, ವ್ಯಾಯಾಮ ಶಾಲೆ ಆಗ್ಲಿ, ಅಲ್ಲಿರುವಂತಹ ದೀಪಗಳಾಗ್ಲಿ ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ಎಲ್ಲ ಒಂದು ಕಡೆ ಇದೆಲ್ಲವನ್ನು ನೋಡ್ತಾ ಹೋದಾಗ ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯೋಜನೆಗಳನ್ನ ತಗೊಂಡು ಬಂದು ಅದನ್ನ ಅನುಷ್ಠಾನಕ್ಕೆ ತಂದು ಸಂಪೂರ್ಣವಾಗಿ ಜನರಿಗೆ ಒದಗಿಸಿ ಕೊಟ್ಟಿರುವಂತಹ ಅಧಿಕಾರಿಗಳು ಆಮೇಲೆ ಅದರ ತಿರುಗು ಸಹ ನೋಡಲ್ಲ. ಸೊ ಆ ಹಿನ್ನೆಲೆಯಲ್ಲೇ ಇದು ಸಂಪೂರ್ಣವಾಗಿ ಹಾಳು ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಬಹುತೇಕವಾಗಿ ಸ್ಥಳೀಯರಲ್ಲಿ ವಯಸ್ಕರಾಗಿರ್ಬೋದು, ಮಕ್ಕಳಾಗಿರ್ಬೋದು,
ಸಾಕಷ್ಟು ಜನರು ವಿಶ್ರಾಂತಿಗೆಂದು ಬರ್ತಿದ್ರು. ಆದ್ರೆ ಇತ್ತೀಚೆಗೆ ಈ ರೀತಿಯಾದಂತಹ ಸ್ಥಿತಿಗತಿಯಲ್ಲಿರೋದ್ರಿಂದಾಗಿ ಒಂದಷ್ಟು ಜನಸಂಖ್ಯೆ ಈ ಪಾರ್ಕ್ಗೆ ಬರುವುದಕ್ಕೆ ಕಡಿಮೆ ಆಗಿರುವಂತದ್ದು. ಇನ್ನು ಸಂಜೆ ವೇಳೆಗೆ ಹೆಚ್ಚಾಗಿ ವಾಕಿಂಗ್ ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿ ಅಂದ್ರೆ ವಿದ್ಯುತ್ಗಳು ಸಹ ಜನರಿಗೆ ಇಲ್ಲದೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರು ಈಗಾಗಲೇ ತೋಟಗಾರಿಕಾ ಇಲಾಖೆಯ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ 2015 ಮಾರ್ಚ್ 27ರಂದು ಏನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸಿದ್ರು, ವಾಪಸ್ ಇದ್ರತ್ತ ತಿರುಗಿ ನೋಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಮತ್ತು ತೋಟಗಾರಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.